Good morning, dear children. A pleasant welcome to today's class. Dear children, in the last class, we solved third main from the exercise 6.4 and discussed about standard identities. In today's class, let's recall identities and let's solve the problems based on identities. So, in the last class, we already learned about this standard identities. So, a plus b whole square is equals to a square plus 2ab plus b square. So, a plus b whole square is nothing but what? A plus b is multiplying 2 times. So, a plus b into a plus b, which gives a square plus 2ab plus b square. A minus b whole square is equals to a square minus 2ab plus b square. So a minus b, if we multiply two times, a minus b into a minus b, which gives a square minus dab plus b square. A plus b into a minus b is equals to a square minus b square, or a square minus b square is equals to a plus b into a minus b. So if you multiply a plus b with a minus b, we'll get what? A square minus b square. So a plus b into a minus b is equals to a square minus b square, or a square minus b square is equals to a plus b into a minus b. So LHS is equals to RHS and RHS is equals to LHS. And the fourth identity is x plus a into x plus b is equals to x square plus x of a plus b plus ab. So x square plus x of a plus b plus ab. Okay, so these are the four important standard identities. Now let's solve the exercise 6.5 based on these identities. Use a suitable identity to get each of the following product. So here they are given binomial children. So here we have to multiply these binomials using suitable identity. ಅಂದರೆ ಈಗ ಇದುವರೆಗೂ ನಾವು ನಾರ್ಮಲಿ ಏನು ಮಾಡ್ತಿದ್ವಿ, ಒಂದು ಬೈನಾಮಿಯಲ್ನ ಫಿಕ್ಸ್ ಆಗಿ ಇಟ್ಕೊಳ್ತಿದ್ವಿ. ಫಸ್ಟ್ ಬೈನಾಮಿಯಲ್ ಇರುವ ಪ್ರತಿಯೊಂದು ಟರ್ಮ್ನ ನೆಕ್ಸ್ಟ್ ಬೈನಾಮಿಯಲ್ ಜೊತೆ ಮಲ್ಟಿಪ್ಲೈ ಮಾಡ್ತಿದ್ವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಯೂಸಿಂಗ್ ಸೂಟಬಲ್ ಐಡೆಂಟಿಟಿ. ಸೊ ಒಂದು ಸೂಟಬಲ್ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಈ ಎರಡು ಬೈನಾಮಿಯಲ್ನ ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3. ಸೊ ಫಸ್ಟ್ ಟರ್ಮ್ ಸೇಮ್ ಇದೆ, ಸೆಕೆಂಡ್ ಟರ್ಮ್ ಕೂಡ ಸೇಮ್ ಇದೆ, ಎರಡು ಕಡೆ ಪ್ಲಸ್ ಕೂಡ ಇದೆ. ಸೊ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3 ಇಸ್ ನಥಿಂಗ್ ಬಟ್ ವಾಟ್? ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಅಂದರೆ ಎಕ್ಸ್ ಪ್ಲಸ್ 3 ಇಲ್ಲಿ ಎಷ್ಟು ಟೈಮ್ ಮಲ್ಟಿಪ್ಲೈ ಆಗ್ತಾ ಇದೆ? 2 ಟೈಮ್. ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3 ದಟ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್, ಹಾಗಾದರೆ ಇದು ಯಾವ ಫಾರ್ಮಲ್ಲಿದೆ ಮಕ್ಕಳ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ, ಹೌದಲ್ವಾ? ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಆಲ್ಫಾಬೆಟ್ ಎ ಟು ಝೆಡ್ ಯಾವುದಾದ್ರೂ ಬರ್ಬೋದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರೇ ಇರಬೇಕು ಅಂತಿಲ್ಲ. ಸೊ ಯಾವ ಆಲ್ಫಾಬೆಟ್ ಆದರೂ ಬರ್ಬೋದು, ಯಾವ ನ್ಯೂಮರಲ್ ಆದರೂ ಬರ್ಬೋದು. ಸೊ ನೋಡಿ ಇದು ಯಾವ ಫಾರ್ಮಲ್ಲಿದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಆ್ಯಸ್ ವಿ ಆಲ್ ನೋ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ಸಲ್ಲಿ ಏನಿದೆ? ಎಕ್ಸ್ ಇದೆ, ಬಿ ಪ್ಲಸ್ಸಲ್ಲಿ 3 ಇದೆ. ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ನಾನು ಎ ಪ್ಲಸ್ಸಲ್ಲಿ ಏನಿದೆ ಅಂತ ಕೂಡ ಬರ್ಕೊಂಡಿದ್ದೇನೆ. ಎ ಪ್ಲಸ್ಸಲ್ಲಿ ಏನಿದೆ? ಎಕ್ಸ್ ಇದೆ, ಬಿ ಪ್ಲಸ್ಸಲ್ಲಿ 3 ಇದೆ. ಓಕೆ, ಸೊ ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಸೊ ಎ ಪ್ಲಸ್ಸಲ್ಲಿ ಏನಿದೆ? ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 2, ಎ ಪ್ಲಸ್ಸಲ್ಲಿ ಎಕ್ಸ್ ಇದೆ, ಬಿ ಪ್ಲಸ್ಸಲ್ಲಿ 3 ಇದೆ, ಪ್ಲಸ್ ಬಿ ಪ್ಲಸ್ಸಲ್ಲಿ ಏನಿದೆ ಮಕ್ಕಳ? 3 ಇದೆ. ಸೊ 3 ಹೋಲ್ ಸ್ಕ್ವೇರ್. ನೋಡಿ ಎ ಪ್ಲಸ್ಸಲ್ಲಿ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಬಿ ಪ್ಲಸ್ಸಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು 3 6 ಇಂಟು ಎಕ್ಸ್ 6x ಪ್ಲಸ್ 3 ಸ್ಕ್ವೇರ್ ದಟ್ ಈಸ್ 9. 3 ಸ್ಕ್ವೇರ್ ಅಂದರೆ ನೀವೇನು ಮಾಡ್ತೀರಾ? 3 2s are 6 ಅಂತ ಮಾಡ್ತೀರಾ. 3 ಸ್ಕ್ವೇರ್ ಅಂದರೆ 3 is multiplying 2 ಟೈಮ್ಸ್ ಅಂತ. ಈ ಬೇಸ್ ಏನಿದೆಯಲ್ಲ, ಸೊ ಪವರ್ ಎಷ್ಟಿರುತ್ತೆ ನೋಡಿ ಡಿಗ್ರಿ, ಅಷ್ಟು ಟೈಮು ಬೇಸು ಮಲ್ಟಿಪ್ಲೈ ಆಗುತ್ತೆ ಅಂತ ಅರ್ಥ. ಸೊ 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? 3 is multiplying 2 times. 3 into 3. Okay, so x square plus 6x plus 9 is the product of the given binomials. Okay, next, second one, 2y plus 5 into 2y plus 5. Same type ನೋಡಿ. ಸೊ ಸೇಮ್ ಟರ್ಮ್ಸ್ ಇಲ್ಲಿ ರಿಪೀಟ್ ಆಗಿದೆ. ಹಾಗಾದರೆ ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ? ಸೊ 2y plus 5 into 2y plus 5 is equals to 2y plus 5 whole square. So a plus b into a plus b is equals to what? A plus b whole square. ಅದೇ ರೀತಿ 2y plus 5 into 2y plus 5 is equals to 2y plus 5 whole square. So this is in the form of what? A plus b whole square. As we all know, a plus b whole square is equals to a square
plus 2ab plus b square. So what is in the place of a plus ಅಲ್ಲಿ ಏನಿದೆ ನೋಡಿ. ಸೊ a plus ಅಲ್ಲಿ 2y ಇದೆ, b plus ಅಲ್ಲಿ ಏನಿದೆ ಮಕ್ಕಳ 5 ಇದೆ. a plus ಅಲ್ಲಿ 2y ಇದೆ, b plus ಅಲ್ಲಿ 5 ಇದೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. a plus ಅಲ್ಲಿ 2y ಹೋಲ್ ಸ್ಕ್ವೇರ್ ಪ್ಲಸ್ 2, a plus ಅಲ್ಲಿ 2y ಇದೆ, b plus ಅಲ್ಲಿ 5 ಇದೆ, ಪ್ಲಸ್ b plus ಅಲ್ಲಿ ಏನಿದೆ 5 ಹೋಲ್ ಸ್ಕ್ವೇರ್. ಸಿಯ 2y ಹೋಲ್ ಸ್ಕ್ವೇರ್, ಈ ಸ್ಕ್ವೇರು 2ಗೂ ಅಪ್ಲೈ ಆಗುತ್ತೆ, ವೈಗೂ ಕೂಡ ಅಪ್ಲೈ ಆಗುತ್ತೆ. 2 ಸ್ಕ್ವೇರ್ 4 y ಸ್ಕ್ವೇರ್, ವೈ ಹೋಲ್ ಸ್ಕ್ವೇರ್ ಏನಾಗುತ್ತೆ ವೈ ಸ್ಕ್ವೇರ್ ಆಗುತ್ತೆ. ಓಕೆ, ಪ್ಲಸ್ 2 2s 4, 4 5s 20y. ಓಕೆ, ಪ್ಲಸ್ 5 ಸ್ಕ್ವೇರ್ is nothing but what 25. So 4y square plus 20y plus 25 is the result of the given binomials. ಓಕೆ, ಸೊ ನೋಡಿ ಇದನ್ನು ನೀವು ನಾರ್ಮಲ್ ಟೈಪಲ್ಲಿ ಮಲ್ಟಿಪ್ಲೈ ಮಾಡಿದ್ರೂ ಕೂಡ ಇದೇ ಬರುತ್ತೆ. ಬಟ್ ಇಲ್ಲಿ ಆ ರೀತಿ ಮಾಡೋ ಆಗಿಲ್ಲ, ಯಾಕೆಂದರೆ ಇಲ್ಲಿ ಸೂಟಬಲ್ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಅದರ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿರೋದು. ಓಕೆ, ಸೊ ಇಲ್ಲಿ ನಾವು ಈ ಸೆಕೆಂಡ್ ಟರ್ಮ್ನ ಫಿಕ್ಸ್ಡ್ ಆಗಿ ಇಟ್ಕೊಂಡು ಬೇಕಾದ್ರೆ ಇಲ್ಲಿ ನಾನು ಜಸ್ಟ್ ನಿಮಗೆ ತೋರಿಸ್ತೇನೆ ನೋಡ್ಕೊಳ್ಳಿ. ಸೊ 2y ಪ್ಲಸ್ 5ನ ಹಾಗೆ ಇಟ್ಕೊಳ್ಳೋಣ. ಓಕೆ, ಸಿಯಾ 2y ಫಸ್ಟ್ ಬೈನಾಮಿಲ್ ಇರೋ 2yನ ನೆಕ್ಸ್ಟ್ ಬೈನಾಮಿಲ್ 2y ಪ್ಲಸ್ 5 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಅದೇ ರೀತಿ ಪ್ಲಸ್ 5 ಇಂಟು ವಾಟ್ 2y ಪ್ಲಸ್ 5. Okay, now let us multiply. 2 2s 4, 4 into y square 4y square, 2y into 5 that is 10y, plus 5 into 2y 10y, plus 5 5s 25, right? So 4y square plus 10y plus 10y 20y plus 25. So answer same idalva, observe ಮಾಡಿ. ಸಿಯಾ 4y square plus 20y plus 25. ಸೊ ಇದನ್ನು ನಾವು ನಾರ್ಮಲ್ ಬೈನಾಮಿಲ್ ಜೊತೆ ಹೇಗೆ ಮಲ್ಟಿಪ್ಲೈ ಮಾಡಬೇಕು, ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮೆಥಡ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀವಿ. ಆದರೆ ಅವರು ಹೆಡ್ಡಿಂಗಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಇದನ್ನು ಕಂಪಲ್ಸರಿ ನಾವು ಹಿಯರ್ ವಿ ಹ್ಯಾವ್ ಟು ಯೂಸ್ ಸೂಟಬಲ್ ಐಡೆಂಟಿಟಿ ಟು ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಬೈನಾಮಿಲ್ಸ್. ಓಕೆ, ನೆಕ್ಸ್ಟ್ 2a minus 7, 2a minus 7 ನೋಡಿ ಸೇಮ್ ಟರ್ಮ್ಸ್ ಇದೆ. ಸೊ ಸೈನ್ ಕೂಡ ಸೇಮ್ ಇದೆ, ಆದರೆ ಇದು ಮೈನಸ್ ಇದೆ. ಹಾಗಾದರೆ ಇದು ಯಾವ ಫಾರ್ಮಲ್ಲಿದೆ ಮಕ್ಕಳ? 2a minus 7 into 2a minus 7 is equals to 2a minus 7 whole square. So it is in the form of what? a minus b whole square. So as we all know, a minus b whole square is equals to a square minus 2ab plus b square. ಸೊ ನೋಡಿ ಇಲ್ಲಿ 2ab ಇಂದನೇ ಮೈನಸ್ ಬರಬೇಕು, ಬಿ ಸ್ಕ್ವೇರಿಂದನೂ ಪ್ಲಸ್ ಇರಬೇಕು, ಎ ಸ್ಕ್ವೇರಿಂದನೂ ಪ್ಲಸ್ಸೇ ಬರಬೇಕು. ಸೊ ಎ ಪ್ಲಸ್ಸಲ್ಲಿ 2a ಇದೆ, 2a minus 7 ಹೋಲ್ ಸ್ಕ್ವೇರ್. ಅಬ್ಸರ್ವ್ ಮಾಡಿ, ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ ಎ 2a, ಬಿ ಪ್ಲಸ್ಸಲ್ಲಿ 7 ಇದೆ. ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ಐಡೆಂಟಿಟಿಯಲ್ಲೂ ಮೈನಸ್ ಇದೆ, ಹಾಗಾಗಿ ಇಲ್ಲಿ ನಾವು ಬಿ ಪ್ಲಸ್ಸಲ್ಲಿ 7 ಅಷ್ಟೇ ಮಾತ್ರ ತೊಗೋಬೇಕು, ಮೈನಸ್ 7 ತೊಗೊಳಂಗಿಲ್ಲ. ಓಕೆ, ಸೊ ಎ ಪ್ಲಸ್ಸಲ್ಲಿ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡೋಣ. 2a ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಪ್ಲಸ್ಸಲ್ಲಿ 2a, ಬಿ ಪ್ಲಸ್ಸಲ್ಲಿ 7 ಇದೆ, ಪ್ಲಸ್ 7 ಹೋಲ್ ಸ್ಕ್ವೇರ್. ಸೊ ಈ ಒಂದು 2 ಏನಿದೆ ಈ 2ಗೂ ಅಪ್ಲೈ ಆಗುತ್ತೆ, ಎಗೂ ಅಪ್ಲೈ ಆಗುತ್ತೆ. ಸೊ ಪವರ್ 2 ಸ್ಕ್ವೇರ್ 4 ಎ ಹೋಲ್ ಸ್ಕ್ವೇರ್ ದಟ್ ಇಸ್ ಎ ಸ್ಕ್ವೇರ್ ಮೈನಸ್ 2 2s of 4, 4 7s are 28 a plus 7 square means 49. So 4a square minus 28a plus 49 is the product of the given binomials. Okay, next fourth one, 3a minus 1 by 2 into 3a minus 1 by 2. So same type. So 3a minus 1 by 2 into 3a minus 1 by 2 that is equals to 3a minus 1 by 2 whole square. ನೋಡಿ ಸೇಮ್ ಟರ್ಮ್ಸ್ ಇದೆ. ನಾನು ಹೇಳಿದೆ ಬೇಸ್ ಸೇಮ್ ಇದ್ದರೆ ಪವರ್ ಏನಾಗುತ್ತೆ ಆ್ಯಡ್ ಆಗುತ್ತೆ, ಹೌದಲ್ವಾ? ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಆ ಫಾರ್ಮಲ್ಲಿ ಇದೆ. ಇಲ್ಲಿ ಏನೂ ಇಲ್ಲ ಅಂದರೆ ಪವರ್ 1 ಇದೆ, ಇಲ್ಲೂ 1 ಇದೆ. ಸೊ ಬೇಸ್ ಎರಡು ಏನಾಗಿದೆ ಸೇಮ್ ಇದೆ, ಸೊ ಪವರ್ ಏನಾಯ್ತು ಅವಾಗ ಆ್ಯಡ್ ಆಯಿತು ನೋಡಿ, ಹೌದಲ್ವಾ? ಸೊ 3a minus 1 by 2 whole to the power of 1, 3a minus 1 by 2 whole to the power of 1. ಅಲ್ಲೇನೂ ಇಲ್ಲಾಂದರೆ 1 ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೇವಲ್ವಾ? ಸೊ 3a minus 1 by 2 whole square. So it is also in the form of a minus b whole square. As we all know, a minus b whole square is equals to a square minus 2ab plus b square. So a plus ಅಲ್ಲಿ ಏನಿದೆ 3a ಇದೆ, b plus ಅಲ್ಲಿ 1 by 2 ಇದೆ. Now let us substitute the values in place of a and b.
ಎ ಪ್ಲಸ್ಸಲ್ಲಿ ಏನಿದೆ ಮಕ್ಕಳ 3a ಹೋಲ್ ಸ್ಕ್ವೇರ್ ಎ ಪ್ಲಸ್ಸಲ್ಲಿ 3a ಇದೆ ಹೋಲ್ ಸ್ಕ್ವೇರ್ ಹಾಗೆ ಬರೆದಿದ್ದೀನಿ ಮೈನಸ್ 2 ಇಂಟು ಎ ಪ್ಲಸ್ಸಲ್ಲಿ 3a ಇದೆ ಬಿ ಪ್ಲಸ್ಸಲ್ಲಿ 1/2 ಇದೆ ಪ್ಲಸ್ ಬಿ ಪ್ಲಸ್ಸಲ್ಲಿ ಏನಿದೆ 1/2 ಹೋಲ್ ಸ್ಕ್ವೇರ್. ಸೊ ಇಯರ್ ದಿಸ್ 2 ನ್ಯೂಮರೇಟರಲ್ಲಿ ಆ್ಯಂಡ್ ಡಿನಾಮಿನೇಟರಲ್ಲಿರೋ 2ಗೆ ಏನಾಯಿತು ಕ್ಯಾನ್ಸಲ್ ಆಯಿತು 3a ಹೋಲ್ ಸ್ಕ್ವೇರ್ ಈ ಸ್ಕ್ವೇರ್ ಏನಿದೆಯಲ್ಲ 3ಗೂ ಅಪ್ಲೈ ಆಗುತ್ತೆ ಎಗೂ ಅಪ್ಲೈ ಆಗುತ್ತೆ. ಸೊ 3 ಸ್ಕ್ವೇರ್ 9 ಎ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಉಳಿದಿರೋದು ಏನು 3a ಇಂಟು 1 3a ಪ್ಲಸ್ 1/2 ಹೋಲ್ ಸ್ಕ್ವೇರ್ ನೋಡಿ. ಸೊ ಈ 2 1ಗೂ ಅಪ್ಲೈ ಆಗುತ್ತೆ 2ಗೂ ಅಪ್ಲೈ ಆಗುತ್ತೆ 1 ಸ್ಕ್ವೇರ್ ಮೀನ್ಸ್ 1 2 ಸ್ಕ್ವೇರ್ ಮೀನ್ಸ್ 4. So 9a square minus 3a plus 1/4 is the product of the given binomials. 9a square minus 3a plus 1/4 is the product of the given binomials. Next, fifth one, 1.1m minus 0.4, 1.1m plus 0.4. Now observe ಮಾಡಿ ಫಸ್ಟ್ ಟರ್ಮ್ ಸೇಮ್ ಇದೆ ಎರಡು ಬೈನಾಮಿಯಲಲ್ಲಿ, ಸೆಕೆಂಡ್ ಟರ್ಮ್ ಕೂಡ ಸೇಮ್ ಇದೆ. ಒಂದು ಕಡೆ ಮೈನಸ್ ಇದೆ ಒಂದು ಕಡೆ ಪ್ಲಸ್ ಇದೆ. ಸೊ ಇಲ್ಲಿ ನೋಡಿ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಇದನ್ನು 1.1m ಮೈನಸ್ 0.4 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿಕ್ಕೆ ಬರೋದಿಲ್ಲ ಅದಲ್ವಾ. ಬಿಕಾಸ್ ಎರಡೂ ಹತ್ರ ಪ್ಲಸ್ ಇದ್ದರೆ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು, ಎರಡು ಹತ್ರನೂ ಮೈನಸ್ ಇದ್ದರೆ ಬೈನಾಮಿಯಲಲ್ಲಿ ಅದನ್ನು ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಆದರೆ ಇಲ್ಲಿ ಒಂದು ಕಡೆ ಮೈನಸ್ ಇದೆ ಒಂದು ಕಡೆ ಪ್ಲಸ್ ಇದೆ. ಸೊ ಅದು ಯಾವ ಫಾರ್ಮಲ್ಲಿದೆ ಹಾಗಾದರೆ ನೋಡಿ a ಮೈನಸ್ ಬಿ into a plus b is equal to a square minus b square. ಹೌದಲ್ವಾ a minus b into a plus b is equals to what? a square minus b square. ಹಾಗಾದ್ರೆ ಇದು ಯಾವ ಫಾರ್ಮಲ್ಲಿದೆ a minus b into a plus b ಫಾರ್ಮಲ್ಲಿದೆ. ಸೊ a ಪ್ಲಸ್ಸಲ್ಲಿ ಏನಿದೆ 1.1m ಇದೆ, b ಪ್ಲಸ್ಸಲ್ಲಿ 0.4 ಇದೆ. ಓಕೆ, ಅದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಆರ್ ಎಚ್ ಎಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a ಪ್ಲಸ್ಸಲ್ಲಿ ಏನಿದೆ 1.1m ಹೋಲ್ ಸ್ಕ್ವೇರ್ ಮೈನಸ್ b ಪ್ಲಸ್ಸಲ್ಲಿ ಏನಿದೆ 0.4 ಹೋಲ್ ಸ್ಕ್ವೇರ್. 1.1m ಹೋಲ್ ಸ್ಕ್ವೇರ್ ಈ ಸ್ಕ್ವೇರ್ ಏನಿದೆಯಲ್ಲ 1.1ಗೂ ಅಪ್ಲೈ ಆಗುತ್ತೆ ಎಮ್ಗೂ ಅಪ್ಲೈ ಆಗುತ್ತೆ. 1.1 ಇಂಟು 1.1 ದಟ್ ಈಸ್ 1.21. ಓಕೆ, ಸೊ ಎಮ್ ಹೋಲ್ ಸ್ಕ್ವೇರ್ ದಟ್ ಈಸ್ ಎಮ್ ಸ್ಕ್ವೇರ್. ಸಿಯಾ 1.1 ಇಂಟು 1.1ನ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ 1.21 ಮೈನಸ್ 0.4 ಇಂಟು 0.4 ದಟ್ ಈಸ್ 0.16. ಸೊ 1.21 m square minus 0.16 is the product of the given binomial. Next, sixth one, a square plus b square into minus a square plus b square. ನೋಡಿ ಇಲ್ಲಿ. ಸೊ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಸೇಮ್ ಇಲ್ಲ, ಯಾಕೆಂದರೆ ಇಲ್ಲಿ ಪ್ಲಸ್ ಎ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಎ ಸ್ಕ್ವೇರ್ ಇದೆ. ಸೆಕೆಂಡ್ ಟರ್ಮ್ ಸೇಮ್ ಇದೆ, ಹೌದಲ್ವಾ. ಸೊ ಇಲ್ಲಿ ನಮಗೆ ಇದು ಸೂಟಬಲ್ ಯಾವ ಐಡೆಂಟಿಟಿ ಫಾರ್ಮಲ್ಲಿ ಕೂಡ ಇದು ಈಗಿಲ್ಲ. ಈಗ ಏನು ಮಾಡಬೇಕು, ನಾವು ಇದನ್ನು ಟರ್ಮ್ಸ್ನ ನಾನು ಬೇರೆ ರೀತಿಯಾಗಿ ರಿಅರೇಂಜ್ ಮಾಡಿ ಬರ್ಕೊಳ್ತಾ ಇದ್ದೀನಿ ನೋಡಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ಕೋಬೋದಲ್ವ ಮಕ್ಕಳ. ಸಿಯಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ಕೋತಾ ಇದ್ದೀನಿ ನೋಡಿ. ಬಿ ಸ್ಕ್ವೇರಿಂದ ಪ್ಲಸ್ ಇದೆ, ಎ ಸ್ಕ್ವೇರಿಂದನೂ ಪ್ಲಸ್ ಇದೆ. ಹಾಗಾಗಿ ಇಲ್ಲಿ ನೋಡಿ ಬಿ ಸ್ಕ್ವೇರಿಂದನೂ ಪ್ಲಸ್ ಇದೆ, ಈಗಲೂ ಕೂಡ ಎ ಸ್ಕ್ವೇರಿಂದ ಪ್ಲಸ್ ಇದೆ. ಸೊ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ನಾನು ಹೇಗೆ ಬರ್ಕೋತಿದ್ದೀನಿ ಅಂದರೆ ಫಸ್ಟ್ ಬಿ ಸ್ಕ್ವೇರ್ ಬರ್ಕೊಂಡ್ಬಿಡ್ತೀನಿ, ಮೈನಸ್ ಎ ಸ್ಕ್ವೇರ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಏನು ಚೇಂಜ್ ಇಲ್ಲ, ಜಸ್ಟ್ ಬಿ ಸ್ಕ್ವೇರ್ ಇಲ್ಲಿ ಬಂತು, ಮೈನಸ್ ಎ ಸ್ಕ್ವೇರ್ ಇಲ್ಲಿ ಹೋಯ್ತು. ಅದು ಈಕ್ವಲ್ಸ್ ಏನು ದಾಟಿ ಬಂದಿಲ್ಲ. ಓಕೆ, ಜಸ್ಟ್ ಅಲ್ಲೇನಾಗಿದೆ ಇಂಟರ್ಚೇಂಜ್ ಆಗಿದೆ. ಸೊ ಹಾಗಾದರೆ ಈಗ ನೋಡಿ ಫಸ್ಟ್ ಟರ್ಮ್ ಸೇಮ್, ಸೆಕೆಂಡ್ ಟರ್ಮ್ ಸೇಮ್ ಇದೆ. ಒಂದು ಕಡೆ ಪ್ಲಸ್ ಒಂದು ಕಡೆ ಮೈನಸ್ ಇದೆ. ಹಾಗಾದರೆ ಇದು ಯಾವ ಫಾರ್ಮಲ್ಲಿದೆ? ಎಸ್, a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ. a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದರೆ ಎ ಪ್ಲಸ್ಸಲ್ಲಿ ಏನಿದೆ ನೋಡಿ, ಬಿ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ಸಲ್ಲಿ ಎ ಸ್ಕ್ವೇರ್ ಇದೆ. ಸೊ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಎ ಪ್ಲಸ್ಸಲ್ಲಿ ಏನಿದೆ ಬಿ ಸ್ಕ್ವೇರ್ ಇದೆ, ಬಿ ಪ್ಲಸ್ಸಲ್ಲಿ ಎ ಸ್ಕ್ವೇರ್ ಇದೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಪ್ಲಸ್ಸಲ್ಲಿ ಏನಿದೆ ಮಕ್ಕಳ, ಅಬ್ಸರ್ವ್ ಮಾಡಿ, ಬಿ ಸ್ಕ್ವೇರ್ ಇದೆ. ಆಲ್ರೆಡಿ ಎ ಪ್ಲಸ್ಸಲ್ಲಿ ಬಿ ಸ್ಕ್ವೇರ್ ಇದೆ ನೋಡಿ, ಎ ಪ್ಲಸ್ಸಲ್ಲಿ ಬಿ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್. ಇದೇ ಯಾವುದು ಹೇಳಿ 2, ಇದು ಡಿಗ್ರಿ, ಈ ಪವರ್ 2 ಇದು. ಎ ಪ್ಲಸ್ಸಲ್ಲಿ ಬಿ ಸ್ಕ್ವೇರ್ ಇದೆ ಮೈನಸ್ ಬಿ ಪ್ಲಸ್ಸಲ್ಲಿ ಏನಿದೆ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಇದು ಯಾವ ಫಾರ್ಮಲ್ಲಿದೆ ಹೇಳಿ, ಎ ಟು ದಿ ಪವರ್ ಆಫ್ ಎಮ್ ಓಲ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ವಾಟ್? ಎ ಟು ದಿ ಪವರ್ ಆಫ್ ಎಮ್ ಎನ್, ಥರ್ಡ್ ಲಾ ಆಫ್ ಎಕ್ಸ್ಪೋನೆಂಟ್. ಸೊ ಎ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್. ಬೇಸ್ ಒಂದೇ ಇದೆ, ಪವರ್ಸು ಒಂದು ಬ್ರ್ಯಾಕೆಟ್ ಒಳಗಡೆ ಇದ್ದು ಒಂದು ಬ್ರ್ಯಾಕೆಟ್ ಹೊರಗಡೆ ಇದ್ದಾಗ ಎರಡೂ ಒಂದು ಪವರ್ನ ಏನು ಮಾಡ್ತೀವಿ ನಾವು ಮಲ್ಟಿಪ್ಲೈ ಮಾಡ್ತೇವೆ. ಸೊ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ದಟ್ ಇಸ್ 2 ಇಂಟು 2 4, ಬಿ ಟು ದಿ ಪವರ್ ಆಫ್ 4 ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ 2 ಇಂಟು 2 4 ಮೈನಸ್ ಎ ಟು ದಿ ಪವರ್ ಆಫ್ 4.
b to the power of 4 minus a to the power of 4 is the result of the given binomials. Next, seventh one, 6x minus 7 into 6x plus 7. See, first term say, second term say, one kade minus one kade plus ಇದೆ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು ಇದು ಯಾವ ಫಾರ್ಮಲ್ಲಿ ಇದೆ a minus b into a plus b. That is equals to a square minus b square. ಸೊ ನೋಡಿ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಕೂಡ ಅಷ್ಟೇ ಆ ಕೊಟ್ಟಿರೋ ಪ್ರಾಬ್ಲಮ್ ಅದ್ರ ಕೆಳಗಡೆನೇ ಬರ್ಕೋಬೇಕು ನೀವು 6x minus 7 6x plus 7. ಈಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಎ ಪ್ಲಸ್ಸಲ್ಲಿ ಏನಿದೆ 6x ಇದೆ ಬಿ ಪ್ಲಸ್ಸಲ್ಲಿ 7 ಇದೆ ಅದನ್ನು ಈಗ ಆರ್ ಎಚ್ ಎಸ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಎ ಪ್ಲಸ್ಸಲ್ಲಿ 6x ಇದೆ 6x ಹೋಲ್ ಸ್ಕ್ವೇರ್ ಮೈನಸ್ 7 ಹೋಲ್ ಸ್ಕ್ವೇರ್. ಸೊ ಈ ಸ್ಕ್ವೇರು 6ಗೂ ಅಪ್ಲೈ ಆಗುತ್ತೆ ಎಕ್ಸ್ಗೂ ಅಪ್ಲೈ ಆಗುತ್ತೆ. ಸೊ 6 ಸ್ಕ್ವೇರ್ 36 ಎಕ್ಸ್ ಹೋಲ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಸ್ಕ್ವೇರ್ minus 7 square 49. So 36x square minus 49 is the result of the given binomials. Okay. Next, minus a plus c into minus a plus c. Now really same to same ಇದೆ terms. So first term same, second term same, ಎರಡು ಇದರಲ್ಲಿ ಪ್ಲಸ್ ಇದೆ. ಇದನ್ನು ಹೇಗೆ ಬರ್ಕೋಬೋದು ನಾವು minus a plus c into minus a plus c that is equals to minus a plus c whole square. ಹಾಗಾದ್ರೆ ಇದು ಯಾವ ಫಾರ್ಮಲ್ಲಿದೆ ಮಕ್ಕಳ? ಎಸ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a plus b whole square. a plus b whole square is equal to a square plus 2ab plus b square. So what is in the place of a? a plus ಅಲ್ಲಿ ಏನಿದೆ minus a. What is in the place of b? c ಇದೆ. See, a plus ಅಲ್ಲಿ minus a ಇದೆ, b plus ಅಲ್ಲಿ c ಇದೆ. ಓಕೆ, ಎಸ್. ಸೊ a plus ಅಲ್ಲಿ ಏನಿದೆ minus a whole square plus 2 ಇಂಟು ಎ ಪ್ಲಸ್ಸಲ್ಲಿ ಮೈನಸ್ ಎ ಇದೆ, ಬಿ ಪ್ಲಸ್ಸಲ್ಲಿ ಸಿ ಇದೆ, ಪ್ಲಸ್ ಬಿ ಪ್ಲಸ್ಸಲ್ಲಿ ಏನಿದೆ ಸಿ ಹೋಲ್ ಸ್ಕ್ವೇರ್ ಇದೆ. ಸೊ ಮೈನಸ್ ಎ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಹೋಲ್ ಸ್ಕ್ವೇರ್. ನೋಡಿ, ಸೊ ಎ ಇಂದ ಮೈನಸ್ ಇದೆ, ಹೋಲ್ ಸ್ಕ್ವೇರ್ ಇದೆ. ನೋಡಿ, ಯಾವುದಾದ್ರೂ ಒಂದು ಟರ್ಮಿಂದ ನೆಗೆಟಿವ್ ಸೈನ್ ಇದ್ದು ಪವರು ಇವನ್ ಇದ್ದರೆ ಅದೇನಾಗತ್ತದು ಪ್ಲಸ್ ಆಗುತ್ತೆ, ಹೌದಲ್ವಾ? ಸೊ ಒಂದು ನೆಗೆಟಿವ್ ಸೈನ್ ಇದು ಪವರ್ ಆಡ್ ಇದ್ದರೆ ಅದೇನಾಗುತ್ತೆ ಮೈನಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ, ಮೈನಸ್ 1 ಹೋಲ್ ಟು ದಿ ಪವರ್ ಆಫ್ 100 ಇತ್ತು ಅಂತ ಅಂದ್ಕೊಳ್ಳಿ. ಹಾಗಂತ 100 ಟೈಮ್ಸ್ ನಾವು ಮೈನಸ್ನ ಹಾಕೊಂಡು ಮಲ್ಟಿಪ್ಲೈ ಮಾಡಲಿಕ್ಕಾಗತ್ತಾ? ಇಲ್ಲ. ಸೊ 100 ಅನ್ನೋದು ಯಾವ ನಂಬರು? ಈವನ್ ನಂಬರ್. ಹಾಗಾದರೆ ಈ ಮೈನಸ್ ಏನಾಗ್ಬಿಡತ್ತೆ? ಸೊ ಪ್ಲಸ್ 1 ಆಗಿಬಿಡುತ್ತೆ. ಇನ್ ಕೇಸ್ ಮೈನಸ್ 1 ಹೋಲ್ ಟು ದಿ ಪವರ್ ಆಫ್ 97 ಇತ್ತು ಅಂತ ಅಂದ್ಕೊಳ್ಳಿ. ಸೊ 97 ಈಸ್ ವಾಟ್? ಆಡ್ ನಂಬರ್, ಹೌದಲ್ವಾ? ಮೈನಸ್ 1 ಹೋಲ್ ಟು ದಿ ಪವರ್ ಆಫ್ 97 ಈಸ್ ಆಡ್ ನಂಬರ್. ಅವಾಗ ಏನು ಉಳಿಯುತ್ತೆ? ಅದು ಆಡ್ ನಂಬರ್ ಇದ್ದರೆ ಪವರ್ ಅದು ನೆಗೆಟಿವ್ ಆಗಿ ಉಳಿಯುತ್ತೆ. ಓಕೆ, ಕ್ಲಿಯರ್? ಸೊ ಹಾಗಾದರೆ ಇಲ್ಲಿ ಮೈನಸ್ ಎ ಹೋಲ್ ಸ್ಕ್ವೇರ್ ದಟ್ಸ್ ಈಸ್ ಈಕ್ವಲ್ಸ್ ಟು ವಾಟ್? ಮೈನಸ್ ಎ ಇಂಟು ಮೈನಸ್ ಎ, ಇಲ್ಲೇನಾಗ್ಬಿಡತ್ತು? ಪ್ಲಸ್ ಎ ಆಗುತ್ತೆ. ಓಕೆ, ಸೊ ಮೈನಸ್ ಎ ಇಂಟು ಮೈನಸ್ ಎ plus a square. Okay, so here plus into minus, minus 2 into a into c, that is 2ac plus c whole square means c square. So a square minus 2ac plus c square is the result of the given binomials. Okay, next, ninth one, x by 2 plus 3y by 4 into x by 2 plus 3y by 4. See here. ಸೊ ಸೇಮ್ ಟರ್ಮ್ ಇಲ್ಲೇನಿದು ಬೈನಾಮಿಲ್ ಇದೆ, ಸೇಮ್ ಬೈನಾಮಿಲ್ ರಿಪೀಟ್ ಆಗಿದೆ. ಹಾಗಾದರೆ ನಮಗೆ ಗೊತ್ತಾಗ್ಬಿಡ್ತು ಇದು ಯಾವ ಫಾರ್ಮಲ್ಲಿದೆ? ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಆ್ಯಸ್ ವೆಲ್ ನೋ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ಸಲ್ಲಿ ಏನಿದೆ? ಎಕ್ಸ್ ಬೈ 2, ಬಿ ಪ್ಲಸ್ಸಲ್ಲಿ ಏನಿದೆ? 3y by 4 ಹೋಲ್ ಸ್ಕ್ವೇರ್. ಸೊ ವಾಟ್ ಇಸ್ ಇನ್ ಪ್ಲೇಸ್ ಆಫ್ ಎಕ್ಸ್? ಎಕ್ಸ್ ಬೈ 2, ಬಿ ಪ್ಲಸ್ಸಲ್ಲಿ 3y by 4 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಪ್ಲಸ್ಸಲ್ಲಿ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಪ್ಲಸ್ಸಲ್ಲಿ ಏನಿದೆ? ಎಕ್ಸ್ ಬೈ 2, ಬಿ ಪ್ಲಸ್ಸಲ್ಲಿ 3y by 4 ಪ್ಲಸ್ ಬಿ ಪ್ಲಸ್ಸಲ್ಲಿ ಏನಿದೆ? 3y by 4 ಹೋಲ್ ಸ್ಕ್ವೇರ್. ಸೊ ಎಕ್ಸ್ ಬೈ 2 ಪ್ಲಸ್ 3y by 4 ಇಂಟು ಎಕ್ಸ್ ಬೈ 2 ಪ್ಲಸ್ 3y by 4 ಇಸ್ ಈಕ್ವಲ್ಸ್ ಟು ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಈ ಸ್ಕ್ವೇರು ನ್ಯೂಮರೇಟರ್ ಎಕ್ಸ್ಗೂ ಅಪ್ಲೈ ಆಗುತ್ತೆ, 2ಗೂ ಅಪ್ಲೈ ಆಗುತ್ತೆ. ಎಕ್ಸ್ ಸ್ಕ್ವೇರ್ by 2 square means 4. So x square by 4 plus here 2 gets cancelled. So what is left? X into 3y, that is 3xy divided by 4 plus e powers 2 3y ga apply ಆಗುತ್ತೆ.
4 apply agate 3 square 9 y whole square that is y square 4 square 16. So x square by 4 plus 3xy by 4 plus 9y square by 16 is the product of the given binomial. Okay, and the next one 7a minus 9b into 7a minus 9b. ಇಲ್ಲಿ ನೋಡಿ ಇಲ್ಲೂ ಕೂಡ ನಮಗೆ ಸೇಮ್ ಟರ್ಮ್ಸ್ ಇದೆ ಸೇಮ್ ಬೈನಾಮಿಯಲ್ ಇಲ್ಲೂ ಕೂಡ ಇದೆ. ಹಾಗಾದರೆ ಇದು ಯಾವ ಫಾರ್ಮಲ್ಲಿದೆ? a minus b into a minus b is equals to a minus b whole square. ಓಕೆ, a ಪ್ಲಸ್ ಅಲ್ಲಿ ಏನಿದೆ 7a ಇದೆ, b ಪ್ಲಸ್ ಅಲ್ಲಿ 9b ಇದೆ. ಸೊ ವಾಟ್ ಈಸ್ ಇನ್ ದ ಪ್ಲೇಸ್ ಆಫ್ a? 7a, b ಪ್ಲಸ್ ಅಲ್ಲಿ 9b ಇದೆ. ಸೊ 7a ಮೈನಸ್ 9b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಪ್ಲಸ್ ಅಲ್ಲಿ ಏನಿದೆ ಮಕ್ಕಳ 7a ಹೋಲ್ ಸ್ಕ್ವೇರ್ ಮೈನಸ್ 2a ಪ್ಲಸ್ ಅಲ್ಲಿ 7a, b ಪ್ಲಸ್ ಅಲ್ಲಿ 9b ಇದೆ ಪ್ಲಸ್ b ಪ್ಲಸ್ ಅಲ್ಲಿ 9b ಹೋಲ್ ಸ್ಕ್ವೇರ್ 7 ಸ್ಕ್ವೇರ್ 49 a ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಮೈನಸ್ ನ್ಯೂಮರಲ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 7s are 14, 49s are 126, a into b, ab plus 9 square 81, b whole square means b square. So 49a square minus 126ab plus 81b square is the product of the given binomial. Okay. So that's all for today's class, children. The remaining problems of this exercise 6.5 I'm going to continue in the next class. So till that you have to work out these problems, you have to practice these identities and write the notes in your classwork neatly. Okay, so meet you in the next class, children. Bye bye.